Dear students, welcome back to Shumurthy Academy Classes. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ಬ್ಲೂ ಪ್ರಿಂಟ್ ಅನಾಲಿಸಿಸ್ನ ಮಾಡ್ತಾ ಹೋಗೋಣ. ಈಗಾಗಲೇ ನಾನು ಕನ್ನಡ ಬ್ಲೂ ಪ್ರಿಂಟ್ ಅನಾಲಿಸಿಸ್ನ ಮಾಡಿದ್ದೀನಿ. 21 ಚಾಪ್ಟರಲ್ಲಿ ಕೇವಲ 6 ಚಾಪ್ಟರ್ನ ಓದಿ 70 ಮಾರ್ಕ್ಸ್ನ ಈಸಿಯಾಗಿ ಹೇಗೆ ಸ್ಕೋರ್ ಮಾಡ್ಬೋದು ಅಂತ ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಂದರೆ ಈ ವಿಡಿಯೋ ಕೆಳಗಡೆ ಒಮ್ಮೆ ಚೆಕ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ, ಕ್ವಶನ್ಸ್ ಹೇಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ ಎಲ್ಲ ವೀಡಿಯೋಸು ನಿಮಗೆ ಸಿಗಬೇಕು ಅಂತಂದರೆ ಈ ಕೂಡಲೇ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ, ಓಕೆನಾ. ನಾವಿವಾಗ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅಂದರೆ ಬ್ಲೂ ಪ್ರಿಂಟ್ನ ಅನಾಲಿಸಿಸ್ ಮಾಡೋದಕ್ಕಿಂತ ಮುಂಚೆ ನಮಗೆ ಕ್ವಶನ್ ಪೇಪರು ಟೋಟಲ್ಲು 120 ಮಾರ್ಕ್ಸಿಗೆ ಇರುತ್ತೆ. ಸೊ 120 ಮಾರ್ಕ್ಸಿಗೆ ಇರೋದು ನಾವು ಕೇವಲ 80 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕು. ಇಲ್ಲಿ ನಿಮಗೆ 40 ಮಾರ್ಕ್ಸು ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಸೊ ತುಂಬ ಹಾರ್ಡ್ ವರ್ಕ್ಗಿಂತ ಯಾವ ರೀತಿಯಾಗಿ ನಾವು ಸ್ಮಾರ್ಟ್ ವರ್ಕ್ ಮಾಡಿದರೆ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ಬೋದು ಅನ್ನೋದನ್ನು ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಕೊಡ್ತಾ ಇರ್ತೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ವಿಡಿಯೋ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಕೆಲವೊಂದು ಇನ್ಫಾರ್ಮೇಷನು ಮಿಸ್ ಆಗುತ್ತೆ, ಓಕೆನಾ. ನಿಮಗೆ ಚಾಪ್ಟರ್ 1 ರೋಮಿಯೋ ಆ್ಯಂಡ್ ಜೂಲಿಯಟ್, ಈ ಒಂದು ಚಾಪ್ಟರಿಂದ ನಿಮಗೆ 3 ಮಾರ್ಕ್ಸ್ ಅಲೋಕೇಟ್ ಆಗಿದೆ. 2 ಮಾರ್ಕ್ಸ್ದು 1 ಕ್ವಶನ್ ಬರುತ್ತೆ, ಹಾಗೆ 1 ಮಾರ್ಕ್ದು 1 ಕ್ವಶನ್ ಬರುತ್ತೆ. ಆಲ್ರೆಡಿ ನಾನು ಚಾಪ್ಟರ್ ವೈಸ್ ಫಿಕ್ಸ್ಡ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQsನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಚಾಪ್ಟರ್ ವೈಸ್ 2 ಮಾರ್ಕ್, 3 ಮಾರ್ಕ್ ಆ್ಯಂಡ್ 4 ಮಾರ್ಕ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರೂ ನೋಡಿಲ್ಲ ಈ ವಿಡಿಯೋ ಕೆಳಗಡೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೋಡಿ. ಸೊ ಅದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ವರ್ಷದಿಂದ ನಿಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಆಗಲಿ ಕಂಪ್ಲೀಟ್ಲಿ ಚೇಂಜ್ ಆಗಿರೋದ್ರಿಂದ ಅವನ್ನ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಚಾಪ್ಟರ್ ವೈಸ್ MCQs ಹಾಗೆ 2 ಮಾರ್ಕ್, 3 ಮಾರ್ಕ್ ಹಾಗೆ 4 ಮಾರ್ಕ್ ಕ್ವಶನ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ, ಓಕೆನಾ. ಸೊ ಇಲ್ಲಿ ನಿಮಗೆ ಈ ಒಂದು ಪೊಯಮಿಂದ 1 ಮಾರ್ಕು ಈಸಿ ಇದೆ, ಮತ್ತು 2 ಮಾರ್ಕ್ಸ್ ಕ್ವಶನು ಕೂಡ ಈಸಿಯಾಗಿ ಕೇಳ್ತಾರೆ, ಯಾವುದೇ ರೀತಿಯಾದಂಥ ಡಿಫಿಕಲ್ಟ್ ಕೇಳ್ತಾ ಇಲ್ಲ. ಹಾಗೆ 2DRಲ್ಲಿ ನಿಮಗೆ ಟೋಟಲ್ ಈ ಚಾಪ್ಟರ್ಗೆ 4 ಮಾರ್ಕ್ಸ್ ಇದೆ. 3 ಮಾರ್ಕ್ಸ್ದು 1 ಕ್ವಶನ್ ಬರುತ್ತೆ, 1 ಮಾರ್ಕ್ದು 1 ಕ್ವಶನ್. ಈ ಚಾಪ್ಟರಿಂದನೂ ಕೂಡ ನಿಮಗೆ ಈಸಿ ಆಗಿರೋಂಥ ಕ್ವಶನ್ನೇ ಕೇಳ್ತಾ ಇದ್ದಾರೆ, ಯಾವುದೇ ರೀತಿಯಾದಂಥ ಡಿಫಿಕಲ್ಟ್ ಕ್ವಶನ್ನ ಕೇಳ್ತಾ ಇಲ್ಲ. ನೆಕ್ಸ್ಟ್ ಆನ್ ಚಿಲ್ಡ್ರನ್, ಇದರಿಂದ ನಿಮಗೆ ಟೋಟಲ್ 5 ಮಾರ್ಕ್ಸ್ ಇದೆ. 4 ಮಾರ್ಕ್ಸಿಂದು 1 ಕ್ವಶನ್ ಬರುತ್ತೆ, ಹಾಗೆ 1 ಮಾರ್ಕ್ದು 1 ಕ್ವಶನ್ ಬರುತ್ತೆ. 1 ಮಾರ್ಕ್ ಕ್ವಶನ್ನು ಈಸಿಯಾಗೇ ಇರುತ್ತೆ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. 4 ಮಾರ್ಕ್ಸ್ದು ಸ್ವಲ್ಪ ಡಿಫಿಕಲ್ಟ್ ಅಂತ ಇದೆ, ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಸೊ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಸೊ ಈ 4 ಮಾರ್ಕ್ ಕ್ವಶನ್ ಏನಿರುತ್ತೆ ಅದಕ್ಕೆ ನೀವು ಜಸ್ಟ್ ಸಮ್ಮರಿನ ಬರೆದ್ರೆ ಸಾಕು. ಸೊ ನಿಮಗೇನಾದರೂ ಸಮ್ಮರಿ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಚಾಪ್ಟರಿಂದ ಸಮ್ಮರಿ ಬರುತ್ತಾ ಅದನ್ನೇ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಈ ಒಂದು ಚಾಪ್ಟರ್ಗೆ 4 ಮಾರ್ಕ್ಸ್ ಅಲೋಕೇಟ್ ಆಗಿದೆ. 3 ಮಾರ್ಕ್ಸ್ದು 1 ಕ್ವಶನ್ನು ಈಸಿ ಇರುತ್ತೆ, ಹಾಗೆ 1 ಮಾರ್ಕ್ ಕ್ವಶನ್ನು ಸ್ವಲ್ಪ ಮೀಡಿಯಮ್ ಆಗಿರುತ್ತೆ, ತುಂಬ ಡಿಫಿಕಲ್ಟ್ ಇಲ್ಲ, ತುಂಬ ಈಸಿ ಇಲ್ಲ, ಒಂದು ನಾರ್ಮಲ್ ರೇಂಜಲ್ಲಿ ಕೂಡ ನೀವು ಅಟೆಂಡ್ ಮಾಡ್ಬೋದು. ಇನ್ನು ಸನ್ನಿ ಮಾರ್ನಿಂಗು, ಸೊ ಇದೊಂದು ಹೈಯೆಸ್ಟ್ ಚಾಪ್ಟರ್ ಆಗಿದೆ. ಇದು ಟೋಟಲ್ 8 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. 1 ಮಾರ್ಕ್ದು 1 ಕ್ವಶನ್, 3 ಮಾರ್ಕ್ದು 1 ಕ್ವಶನ್, 4 ಮಾರ್ಕ್ದು 1 ಕ್ವಶನ್, ಎಲ್ಲ ಕೂಡ ಮೀಡಿಯಮ್ ಆಗಿರುತ್ತೆ ಎಲ್ಲ ಕ್ವಶನ್ಸು. ನೆಕ್ಸ್ಟು ವೆನ್ ಯು ಆರ್ ಓಲ್ಡ್, ಈ ಒಂದು ಪೊಯಮಿಂದ 3 ಮಾರ್ಕ್ಸ್ ಅಲೋಕೇಟ್ ಆಗಿದೆ. 2 ಮಾರ್ಕ್ಸ್ದು 1 ಕ್ವಶನ್ ಬರ್ತಾ ಇದೆ, 1 ಮಾರ್ಕ್ದು 1 ಕ್ವಶನ್. ಇ ಅಂತಂದರೆ ಈಸಿ ಅಂತ, ಓಕೆನಾ. ಎಮ್ ಅಂತಂದರೆ ಮೀಡಿಯಮ್, ಡಿ ಅಂದರೆ ಡಿಫಿಕಲ್ಟ್ ಆಗಿರುತ್ತೆ. ಸೊ ದ ಗಾರ್ಡನರಿಂದ ಓನ್ಲಿ ಒಂದೇ ಕ್ವಶನು, 4 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಜಸ್ಟ್ ಸಮ್ಮರಿ ಕಲ್ತ್ಕೊಳ್ಳಿ, ಸಮ್ಮರಿ ಬರೆದ್ರೆ ಸಾಕು. ಅವ್ರು ಯಾವುದೇ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, 4 ಮಾರ್ಕ್ಸಿಗೆ ಅವ್ರು ಏನೇ ಕ್ವಶನ್ ಕೇಳಿದ್ರು ಆ ಒಂದು ಚಾಪ್ಟರ್ ಅಥವಾ ಆ ಒಂದು ಪೊಯಮ್ದು ಜಸ್ಟ್ ಸಮ್ಮರಿ ಬರೀರಿ, ಓಕೆನಾ. ಆ ಸಮ್ಮರಿನಲ್ಲೇ ಎಲ್ಲದೂ ಕೂಡ ಇರುತ್ತೆ, ಅರ್ಥ ಆಯಿತು ಅನ್ಕೋತೀನಿ. ಇನ್ನು ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್, ಇದರಿಂದ
2 ಮಾರ್ಕ್ದು 1 ಕ್ವಶನ್, 1 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. ಇನ್ನು ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಈ ಒಂದು ಚಾಪ್ಟರಿಂದ 3 ಮಾರ್ಕ್ದು 1 ಕ್ವಶನ್, 1 ಮಾರ್ಕ್ದು 1 ಕ್ವಶನ್. ಸೊ ಇಲ್ಲಿ ಡಿಫಿಕಲ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ಹೆವನ್ ಇಫ್ ಯು ಆರ್ ನಾಟ್ ಇಯರ್ ಅಂದ ಅರ್ಥ ಇದರಿಂದ 1 ಮಾರ್ಕ್ಸು, 4 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ ಮೀಡಿಯಮ್ಮು. ಅಗೇನ್ ಇಲ್ಲಿ ಜಸ್ಟ್ ಸಮ್ಮರಿನ ಕಲ್ತ್ಕೊಳ್ಳಿ. ಜಪಾನ್ ಇಂದ ಪ್ರಿಸಲ್ ಥ್ರೂ ಎ ಟ್ರಾವೆಲರ್ಸ್ ಐ, ಸೊ 3 ಮಾರ್ಕ್ಸ್ದು 1 ಕ್ವಶನ್, 1 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. ದ ಓಟರ್, ಇದರಲ್ಲಿ ಟೋಟಲ್ 6 ಮಾರ್ಕ್ಸ್ ಅಲೋಕೇಟ್ ಆಗಿದೆ. 4 ಮಾರ್ಕ್ಸ್ 1 ಕ್ವಶನ್, ಅಗೇನ್ ಸಮ್ಮರಿ ಕಲ್ತ್ಕೊಳ್ಳಿ. 2 ಮಾರ್ಕ್ಸ್ದು 1 ಕ್ವಶನ್ ಬರ್ತಾ ಇದೆ. ವೇರ್ ದೇರ್ ಇಸ್ ಅ ವಿಲ್, ಅಗೇನ್ ಇಲ್ಲಿ 4 ಮಾರ್ಕ್ಸ್ದು ಸಮ್ಮರಿ ಕಲ್ತ್ಕೊಳ್ಳಿ. 1 ಮಾರ್ಕ್ಸ್ದು 1 ಕ್ವಶನು ಮೀಡಿಯಮ್ ಆಗಿ ಇರುತ್ತೆ. ವಾಟರ್ 3 ಮಾರ್ಕ್ಸ್ದು 1 ಕ್ವಶನ್ ಬರ್ತಾ ಇದೆ. ಇನ್ನು ಗ್ರಾಮರ್ ಪಾರ್ಟಲ್ಲಿ ನೀವು ಏನೇನು ಕಲ್ತ್ಕೋಬೇಕಾಗುತ್ತೆ ಅಂದರೆ ಆರ್ಟಿಕಲ್ ಅಥವಾ ಪ್ರಿಪೋಸಿಷನ್ನು, ಜಂಬಲ್ ಸೆಗ್ಮೆಂಟ್ಸು, ಸಬ್ಜೆಕ್ಟ್ ವರ್ಬು, ಟೆನ್ಸು, ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ. ಇಷ್ಟು ಗ್ರಾಮರ್ ಪಾರ್ಟು ಇನ್ಕ್ಲೂಡ್ ಆಗಿದೆ. ಎಲ್ಲೆಲ್ಲ ಆಪ್ಷನ್ ಬರುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಕ್ವಶನ್ ಪೇಪರ್ ಪ್ಯಾಟ್ರನ್ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತೀನಲ್ಲ, ಯಾವ ಕ್ವಶನ್ ನಂಬರಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು. ಆಗ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಆಗ ಯಾವುದೇ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ. ಫ್ರೇಮಿಂಗ್ ಕ್ವಶನ್ಸು, ಎರರ್ ಐಡೆಂಟಿಫಿಕೇಷನು, ಎಕ್ಸ್ಪ್ರೆಷನ್, ಪ್ಯಾಸಿವ್ ವರ್ಬ್, ರಿಪೋರ್ಟೆಡ್ ಸ್ಪೀಚ್, ಪ್ಯಾಸೇಜ್ ಪೊಯಮ್, ಪ್ರೊನೌನ್ಸ್, ನೋಟ್ ಮೇಕಿಂಗ್, ಡೈಲಾಗ್ ರೈಟಿಂಗ್, ಜಾಬ್ ಅಪ್ಲಿಕೇಶನ್, ಸ್ಪೀಚ್ ರೈಟಿಂಗ್, ಇಷ್ಟು ನಿಮಗೆ ಗ್ರಾಮರ್ ಪಾರ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿ 60 ಮಾರ್ಕ್ಸು ಥಿಯರಿ, 60 ಮಾರ್ಕ್ಸು ಗ್ರಾಮರು, ಟೋಟಲ್ 120 ಮಾರ್ಕ್ಸು. ಜಸ್ಟ್ ನೀವು 80 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕಾಗುತ್ತೆ. 40 ಮಾರ್ಕ್ಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಟೋಟಲ್ ನಿಮಗೆ ಟೈಮಿಂಗ್ಸ್ ಬಂದು 3 ಅವರ್ಸ್ ಇರುತ್ತೆ. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಸಿಕ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ವಶನ್ ಪೇಪರ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಅತಿ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದ್ರಿಂದ ತುಂಬಾ ಮೋಟಿವೇಟ್ ಆಗುತ್ತೆ. ಸೊ ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.